ಶ್ರೀಕೃಷ್ಣ ಕೃಷ್ಣನ ಪಾದಾರವಿಂದಗಳಿಗೆ ವಂದಿಸುತ್ತಾ ಇವತ್ತಿನ ದಿವಸದಲ್ಲಿ ವಿಶೇಷವಾಗಿ ತುಳಸಿಯ ಹಬ್ಬ ಅಂತ ಹೇಳಿದರೆ ತುಳಸಿಯ ವಿವಾಹ. ಈ ಒಂದು ಶುಭ ಸಮಯದಲ್ಲಿ ನಿಮಗೆ ತಿಳಿಸ್ತಕ್ಕಂತಹ ವಿಚಾರ ಅಂತ ಹೇಳಿದರೆ, ಇಷ್ಟು ವರ್ಷದ ಒಂದು ಪ್ರಯತ್ನಕ್ಕೆ ತಕ್ಕದಾದಂತಹ ಫಲ ಹೇಳ್ತಕ್ಕಂಥದ್ದು ಸಿಕ್ಕಿರತಕ್ಕಂಥದ್ದು. ತುಂಬ ಸಮಯಗಳಿಂದಾಗಿ ನೊಂದು ಬೆಂದಿರ್ತಕ್ಕಂಥವರ ಸಂಕಷ್ಟಗಳನ್ನು ದೂರ ಮಾಡಿಕೊಡುತ್ತಾ ಬರ್ತಾ ಇತ್ತು. ಕೆಲವೊಂದು ರೋಗವನ್ನು ದೂರ ಮಾಡ್ತಾ, ಜೊತೆಯಲ್ಲಿ ಕ್ಯಾನ್ಸರ್ನಂತಹ ಭೀಮಾರಿಯಾದಂತಹ ಕಾಯಿಲೆಯನ್ನು ತೊಲಗಿಸುವಂತಹ ನಿಟ್ಟಿನಲ್ಲಿ ನಾವು ಪ್ರಯತ್ನ ಹೇಳ್ತಕ್ಕಂಥದ್ದನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದಕ್ಕೆ ಧರ್ವೆ ಮುಖೇನವಾಗಿ ಹಾಗೆ ಚಿಕಿತ್ಸೆಯನ್ನು ಕೊಟ್ಟು ಅವರನ್ನು ಗುಣಮುಖರಾಗಿ ಮಾಡಿಕೊಂಡು ಬರ್ತಾ ಇದ್ವಿ. ಜೊತೆಯಲ್ಲಿ ಶಕ್ತಿಯನುಸಾರವಾಗಿ ಮಾಡ್ತಾ ಇದ್ವಿ. ಅದರ ಮಧ್ಯದಲ್ಲಿ ಈ ಥರದ ಒಂದು ಕಾಯಿಲೆಯನ್ನು ಹಿಮ್ಮೆಟ್ಟಿಸುವಂತಹ ನಿಟ್ಟಿನಲ್ಲಿ, ಮುಂದಿನ ಸಮಯದಲ್ಲಿ ಯಾರಿಗೂ ಆಗಬಾರದು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಹಿಂದಿನಿಂದ ಒಂದು ಪ್ರಯೋಗ ಹೇಳ್ತಕ್ಕಂಥದ್ದನ್ನು ವ್ಯಕ್ತಿಗಳ ಮೇಲೆ ಮಾಡಿಕೊಂಡು ಹೋಗ್ತಾ ಇದ್ವಿ. ಅದರಲ್ಲಿ ನಾವು ಜಯಶಾಲಿ ಆಗಿದ್ದೇವೆ ಅಂತ ಹೇಳುವುದಕ್ಕೆ ಹೆಮ್ಮೆ ಪಡುವಂಥ ವಿಚಾರ. ಆ ರೀತಿಯಾದಂತಹದರಿಂದಾಗಿ ಈ ಒಂದು ಔಷಧಿಯ ರೂಪವಾಗಿ ಮುಂಚಿತವಾಗಿ ಯಾರಿಗಾದರೂ ಆ ಥರದ ಭಯ ಭೀತಿ ಇದ್ದಲ್ಲಿ ಅವರು ಮುಂಚಿತವಾಗಿ ಶುಕ್ರವಾರ ಮತ್ತು ಮಂಗಳವಾರ ಮತ್ತು ಭಾನುವಾರದಂದು ಸಿಗ್ತಕ್ಕಂತಹ ಔಷಧಿಯನ್ನು ಮುಂಚಿತವಾಗಿ ಅವರು ತೆಗೆದುಕೊಂಡ್ರೆ ಅಥವಾ ಬುಕ್ ಮಾಡಿ ಅವರು ಅದಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ಅವರು ನಡ್ಕೊಂಡ್ರೆ ಅವರಿಗೆ ಇಂತಹ ಒಂದು ಕಾಯಿಲೆಯಿಂದ ಬಾರದೇ ಇದ್ದಂತೆ ರಕ್ಷಣೆಯನ್ನು ಮಾಡಿಕೊಡುತ್ತಾ ಮತ್ತು ಅವರ ಆರೋಗ್ಯ ತಕ್ಕಂಥದ್ದು ಒಂದು ರೀತಿಯಾದಂತಹ ವಜ್ರಕಾಯದ ರೀತಿಯಲ್ಲಿ ಆಗ್ತಕ್ಕಂಥ ಅದರಲ್ಲಿ ಅನುಮಾನ ಇರುವುದಿಲ್ಲ. ಹಾಗಾಗಿ ಮುಂದೆ ಆದಮೇಲೆ ನಾವು ಕಣ್ಣೀರನ್ನು ಹಾಕಿ ಕೈ ತೊಳೆಯೋಕ್ಕಿಂತಲೂ ಪೂರ್ವದಲ್ಲಿ ಎಚ್ಚೆತ್ತುಕೊಂಡು ನಾವು ಅಂತಹ ಕಾಯಿಲೆಗಳು ಬಾರದೇ ಇದ್ದಂತೆಯೇ ರಕ್ಷಣೆಯನ್ನು ತೆಗೆದುಕೊಳ್ಳತಕ್ಕಂಥದ್ದು ಉತ್ತಮ. ಹಾಗಾಗಿ ಇದು ಜನರ ಪಾಲಿಗೆ ಒಂದು ಅಮೃತ ಸಂಜೀವಿನಿಯ ಸ್ವರೂಪವಾಗಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಇದು ಅಮೃತವೇ ಸಮಾನ.